ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ದೇಶಕ್ಕೆ ಮೊದಲು ಚಿನ್ನ ಕೊಟ್ಟಂತಹ ಕೋಲಾರ ಜಿಲ್ಲೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಅದು ಕೋಲಾರದಲ್ಲಿ ಏನು ಫ್ರಾನ್ಸ್ ಮೂಲದ ಕಂಪನಿ ಜೊತೆಗೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಅಂದ್ರೆ ಏರ್ಬಸ್ ಎರಡೂ ಕಂಪನಿಗಳು ಕೂಡ ಒಡಂಬಡಿಕೆಯನ್ನು ಮಾಡಿಕೊಂಡು ದೇಶದ ಮೊದಲ ಖಾಸಗಿ ಬಂಡವಾಳದ ಹೂಡಿಕೆ ಮಾಡಿರ್ತಕ್ಕಂಥ ಮೊದಲ ಹೆಲಿಕಾಪ್ಟರ್ ಜೋಡಣಾ ಘಟಕ ಕೋಲಾರ ತಾಲೂಕಿನ ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೀಗ ಆರಂಭ ಆಗಿರತಕ್ಕಂಥದ್ದು. ನಿನ್ನೆ ಆದಂತಹ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜೊತೆಗೆ ಫ್ರಾನ್ಸ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಈ ಕಾರ್ಯಕ್ರಮವನ್ನ ವರ್ಚುವಲ್ ಸಭೆ ಮೂಲಕ ಈಗಾಗಲೇ ಉದ್ಘಾಟನೆ ಕೂಡ ಮಾಡಿರ್ತಕ್ಕಂಥದ್ದು. ಈ ಸಮಾರಂಭದಲ್ಲಿ ನಮ್ಮ ಕೇಂದ್ರದ ರಕ್ಷಣಾ ಸಚಿವರು ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಜೊತೆಗೆ ಫ್ರಾನ್ಸ್ನ ರಕ್ಷಣಾ ಸಚಿವೆ ಆಗಿರ್ತಕ್ಕಂಥ ಕ್ಯಾಥರಿನ್ ವ್ಯಾಟ್ರಿ ಅವರು ಕೂಡ ಭಾಗಿಯಾಗಿದ್ರು. ಜೊತೆಗೆ ಸೇನೆಯ ಹಿರಿಯ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು, ಸಂಸದರು ಮತ್ತೆ ಬಹಳಷ್ಟು ದಿಗ್ಗಜರು ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಇನ್ನು ಫ್ರಾನ್ಸ್ ಮೂಲದ ಏರ್ಬಸ್ ಮತ್ತು ನಮ್ಮ ಭಾರತ ಮೂಲದ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ವತಿಯಿಂದ ಈ ಹೂಡಿಕೆಯನ್ನ ಸುಮಾರು 1,000 ಕೋಟಿಗೂ ಅಧಿಕ ಬಂಡವಾಳವನ್ನ ಈ ಹೆಲಿಕಾಪ್ಟರ್ ಜೋಡಣಾ ಘಟಕದ ಮೇಲೆ ಈಗಾಗಲೇ ಹೂಡಿಕೆ ಮಾಡಿರ್ತಕ್ಕಂಥದ್ದು. ಸುಮಾರು ಕೋಲಾರ ತಾಲೂಕಿನ ವೇಮ್ಗಲ್ ಕೈಗಾರಿಕಾ ಪ್ರದೇಶದ ಸುಮಾರು 16 ಎಕರೆ ಪ್ರದೇಶದಲ್ಲಿ ಈ ಹೆಲಿಕಾಪ್ಟರ್ ಜೋಡಣಾ ಘಟಕ ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು. ಇನ್ನು ಈ ಜೋಡಣಾ ಘಟಕದಲ್ಲಿ ಮೊದಲ ಹೆಲಿಕಾಪ್ಟರ್ ಯಾವಾಗ ತಯಾರಾಗುತ್ತೆ ಆ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಈ ಮೊದಲ ಹೆಲಿಕಾಪ್ಟರ್ ಯಾವಾಗ ತಯಾರಾಗುತ್ತೆ ಅಂತ ಹೇಳಿದ್ರೆ 2027ರ ಜನವರಿ ತಿಂಗಳ ವೇಳೆಗೆ ಈ ಹೆಲಿಕಾಪ್ಟರ್ ಜೋಡಣಾ ಘಟಕದಲ್ಲಿ ಈ ಹೆಲಿಕಾಪ್ಟರ್ ನ ತಯಾರು ಮಾಡತಕ್ಕಂತ ಕೆಲಸವನ್ನು ಮಾಡ್ತಾರೆ. ವಾರ್ಷಿಕವಾಗಿ ಸುಮಾರು 10ಕ್ಕೂ ಹೆಚ್ಚು ಹೆಲಿಕಾಪ್ಟರ್ ಗಳನ್ನ ತಯಾರು ಮಾಡತಕ್ಕಂತ ಗುರಿಯನ್ನು ಕೂಡ ಹೊಂದಲಾಗಿದೆ. ಮತ್ತೆ ಈ ಹೆಲಿಕಾಪ್ಟರ್ ಇದೆ ಬಹಳಷ್ಟು ವಿಶೇಷತೆಯನ್ನ ಹೊಂದಿರತಕ್ಕಂತ ಹೆಲಿಕಾಪ್ಟರ್ ಆಗಿದೆ. ಮತ್ತೆ ನಮ್ಮ ವಿಶ್ವದಲ್ಲಿ ಬಹಳ ಅತಿ ಎತ್ತರದ ಪ್ರದೇಶದಲ್ಲಿ ಮತ್ತು ಅತಿ ಕಠಿಣ ವಾತಾವರಣದಲ್ಲಿ ಕೂಡ ಹಾರಾಟ ಮಾಡಬಲ್ಲಂತಹ ಬಲ ಇರತಕ್ಕಂತ ಇಂಜಿನ್ ಅಂದ್ರೆ ಸಿಂಗಲ್ ಇಂಜಿನ್ ಇರತಕ್ಕಂತ ಈ ಹೆಲಿಕಾಪ್ಟರ್ ಗಳನ್ನ ಇಲ್ಲಿ ಜೋಡಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗಾಗಿನೇ ಇದು ಬಹಳ ವಿಶೇಷತೆಯನ್ನ ಹೊಂದಿರತಕ್ಕಂತ ಹೆಲಿಕಾಪ್ಟರ್ ಜೋಡಣಾ ಘಟಕ ಆಗಿರುತ್ತೆ. ಹಾಗಾಗಿನೇ ಮತ್ತೆ ಸ್ಥಳೀಯವಾಗಿ ಕೂಡ ಇಲ್ಲಿ ಹೊಸದಾಗಿ ಉದ್ಯೋಗಗಳು ಸೃಷ್ಟಿಯಾಗುವಂತ ಭರವಸೆ ಕೂಡ ಈಗಾಗಲೇ ವ್ಯಕ್ತವಾಗಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಕೈಗಾರಿಕಾ ಮಂತ್ರಿ ಆಗಿರ್ತಕ್ಕಂಥ MB ಪಾಟೀಲ್ ಕೂಡ ಭಾಗಿಯಾಗಿದ್ರು. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಅವರು ಮಾತನಾಡಿದ್ದಾರೆ. ನಮ್ಮ ರಾಜ್ಯ ಏನಿದೆ ಉದ್ಯಮ ಸ್ನೇಹಿ ರಾಜ್ಯವಾಗಿದೆ. ಹಾಗಾಗಿನೇ ಕೋಲಾರ ತಾಲೂಕಿನ ಈ ವೇಮ್ಗಲ್ ಕೈಗಾರಿಕಾ ಪ್ರದೇಶ ಮತ್ತೆ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ಈಗಾಗಲೇ ಹೂಡಿಕೆ ಮಾಡ್ಲಿಕ್ಕೆ ಮುಂದೆ ಬರ್ತಿದೆ. ಮತ್ತೆ ನಮ್ಮ ರಾಜ್ಯದ ಉದ್ಯಮ ಸ್ನೇಹಿ ಆಡಳಿತವನ್ನ ಒಪ್ಪಿ ಫ್ರಾನ್ಸ್ ದೇಶದ ಅಧಿಕಾರಿಗಳು ಕೂಡ ರಾಜ್ಯದಲ್ಲಿ ಹಣವನ್ನ ಹೂಡಿಕೆ ಮಾಡ್ಲಿಕ್ಕೆ ಒಪ್ಪಿದ್ದಾರೆ. ಈ ಕೋಲಾರದಲ್ಲಿ ಆರಂಭ ಆಗಿರ್ತಕ್ಕಂಥ ಹೆಲಿಕಾಪ್ಟರ್ ಜೋಡಣಾ ಘಟಕದಿಂದ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಕೀರ್ತಿ ಕೂಡ ಹೆಚ್ಚುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ರಾಜ್ಯ ನಮ್ಮ ಇಕೋಸಿಸ್ಟಮ್ ಏನಿದೆ, ನಮ್ಮ ಪರಿಸರ ಏನಿದೆ, ಇವತ್ತು ಜಾಗತಿಕ ಮಟ್ಟದಲ್ಲಿ ನಾವು 3ನೇ ಇಕೋಸಿಸ್ಟಮ್ ಆಗಿದ್ದೀವಿ. ಕರ್ನಾಟಕದ ಇವತ್ತು ಸಹ ಭಾರತ ದೇಶದಲ್ಲಿ 65% ಕಾಂಟ್ರಿಬ್ಯೂಷನ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ. ಹೀಗಾಗಿ ಈ ಎಲ್ಲ ಏರೋಸ್ಪೇಸು ಮತ್ತು ಡಿಫೆನ್ಸ್ ಇಂಡಸ್ಟ್ರೀಸು ನಮ್ಮ ಇಕೋಸಿಸ್ಟಮ್ಗೆ ಲಕ್ಷ್ಯವನ್ನು ಇಟ್ಕೊಂಡು ಇವತ್ತು ಸಹ ಇವೆಲ್ಲವನ್ನು ಇವತ್ತು ಸ್ಥಾಪನೆ ಆಗ್ತಾ ಇರುವಂಥದ್ದು. ಈಗ ಕಾಲಿನ್ಸ್ ಆಗಲಿ, ಏರ್ಬಸ್ ಆಗಲಿ, ಇವತ್ತು ಸಾಫ್ರಾ ಆಗಲಿ, ರೋಲ್ಸ್ ರಾಯ್ಸ್ ಆಗಲಿ, ಇವೆಲ್ಲವೂ ಕೂಡ ಇವತ್ತು ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಹ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಇದು ಮಾಡ್ತಾ ಇದ್ದಾರೆ. ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಇವತ್ತು ಸಹ ಬೆಳೀತಾ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸಹ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಾವು ಕಾರಿಡಾರ್ನ ಸದಕ್ಕೆ ನಾವು ವಿನಂತಿ ಮಾಡ್ಕೊಡ್ತೀವಿ. ನಮ್ಗೆ ಗೊತ್ತಿದೆ, ಹಿಂದೆ ನಾನು ಕಾರಿಡಾರ್ನ ಈ ಭಾಗ ಎಲ್ಲನೂ ಕೂಡ ನಮ್ಮ ರೂರಲ್ ಬೆಂಗಳೂರು ಅಪ್ ಟು ಕೋಲಾರ ಇವತ್ತು ಸಹ ಡಿಫೆನ್ಸ್ ಕಾರಿಡಾರ್ ಆಗಿ ಮಾಡಬೇಕು ಅಂತ ಕೂಡ ನಾವು ರಕ್ಷಣಾ ಸಚಿವರಿಗೆ ಇದು ಮಾಡಿದ್ದೀವಿ. ಮತ್ತೆ ಅವರಿಗೆ ನೆನಪು ಮಾಡಿಕೊಡ್ತೀವಿ. ಕೂಡ ಈಗ ಟಾಟಾಸ್ದು ಆ ವಿಚಾರದಲ್ಲಿ ಅವರು ಭಾಳ ಸ್ಪೆಸಿಫಿಕ್ ಆಗಿದ್ದಾರೆ. ಏರ್ಬಸ್ನವ್ರದ್ದು, ಫ್ರಾನ್ಸ್ನವ್ರದ್ದು ಅವರು ಕೂಡ ಇದರಲ್ಲಿ ಉದ್ಯೋಗ ನಿಶ್ಚಿತವಾಗಿಯೂ ಕೂಡ ಆ ಉದ್ಯೋಗ ಸ್ಥಳೀಯರಿಗೆ ಕೊಟ್ಟೆ. ಇನ್ನು ಈ H125 ಏನಿದೆ ಇದು ಫ್ರಾನ್ಸ್ನ ಯುದ್ಧ ವಿಮಾನ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದು ನಾಗರಿಕ ಉದ್ದೇಶದ ವಿಮಾನಗಳನ್ನು ಕೂಡ ಇಲ್ಲಿ ತಯಾರು ಮಾಡ್ತಾರೆ. ಹಾಗಾಗಿನೇ ಜೊತೆಗೆ ನಮ್ಮ ಭಾರತ ಅಲ್ಲದೆ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಈ ಹೆಲಿಕಾಪ್ಟರ್ ಇಲ್ಲಿಂದ ಅವರು ಸರಬರಾಜು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೆ ನಮ್ಮ ರಕ್ಷಣಾ ವಲಯಕ್ಕೂ ಕೂಡ ಇಲ್ಲಿಂದನೇ ಹೆಲಿಕಾಪ್ಟರ್ ಗಳನ್ನ ಪೂರೈಸುವಂತಹ ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದು. ಹಾಗಾಗಿನೇ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಹೆಲಿಕಾಪ್ಟರ್ನ ಜೋಡಣಾ ಘಟಕ ಆಗಿರುತ್ತೆ. ಈ H125 ಏನಿದೆ ಇದು ಬಹಳ ವಿಶೇಷತೆಯನ್ನು ಹೊಂದಿರತಕ್ಕಂಥ ವಿಮಾನ ಕೂಡ ಆಗಿರ್ತಕ್ಕಂಥ
ಆಗಿರ್ತಕ್ಕಂಥದ್ದು. ಈಗಾಗಲೇ ಬಹಳ ಒಂದು ಪ್ರಾಯೋಗಿಕವಾಗಿ ಎಲ್ಲ ಒಂದು ಪರೀಕ್ಷೆಗಳನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಹಳ ಒಂದು ಕಠಿಣ ವಾತಾವರಣ ಪರಿಸ್ಥಿತಿಯಲ್ಲಿ ಕೂಡ ಈ ಒಂದು ಹೆಲಿಕಾಪ್ಟರ್ನ ಬಳಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಒಂದು ಕೇಂದ್ರದ ಒಂದು ರಕ್ಷಣಾ ವಲಯಕ್ಕೆ ಮೊದಲು ಈ ಒಂದು ಹೆಲಿಕಾಪ್ಟರ್ಗಳನ್ನ ಪೂರೈಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗಾಗಿನೇ ಈ ಒಂದು ಬಹಳ ಒಂದು ವಿಶೇಷತೆ ಇರತಕ್ಕಂಥ ಈ ಒಂದು ಹೆಲಿಕಾಪ್ಟರ್ ಘಟಕ ಏನಿದೆ ಅದು ಕೋಲಾರದಲ್ಲಿ ಆರಂಭ ಆಗ್ತಾ ಇರತಕ್ಕಂಥದ್ದು ಒಂದು ಹೆಮ್ಮೆ ತರುವಂತ ಕೂಡ ವಿಷಯವಾಗಿದೆ. ಹಾಗಾಗಿನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಜೊತೆಗೆ ರಾಜನಾಥ್ ಸಿಂಗ್ ಅವರು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ರು. ಏನು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮ ನಿರ್ಭರ ಭಾರತದ ಒಂದು ಯೋಜನೆಯ ಭಾಗವಾಗಿ ನಾವೀಗ ಕರ್ನಾಟಕದ ಏನು ಕೋಲಾರ ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಈ ಒಂದು ಹೆಲಿಕಾಪ್ಟರ್ ಜೋಡಣಾ ಘಟಕಕ್ಕೆ ಒಂದು ಚಾಲನೆ ಕೊಟ್ಟಿದೆ. ಮುಂದೆ ಒಂದು ದೇಶದಲ್ಲಿ ಬಹಳಷ್ಟು ವಿದೇಶಿ ಕಂಪನಿಗಳು ಕೂಡ ಹೂಡಿಕೆ ಮಾಡಲಿಕ್ಕೆ ಸಜ್ಜಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಫ್ರಾನ್ಸ್ ದೇಶದೊಂದಿಗೆ ನಮ್ಮ ಭಾರತ ಬಹಳ ಒಂದು ಉತ್ತಮ ಬಾಂಧವ್ಯವನ್ನ ಹೊಂದುವಂತ ನಿಟ್ಟಿನಲ್ಲಿ ಈ ಒಂದು 1,000 ಕೋಟಿ ಏನು ಮೊತ್ತದಲ್ಲಿ ಅವರೀಗ ಹೂಡಿಕೆ ಮಾಡಿರ್ತಕ್ಕಂಥ ಈ ಒಂದು ಹೆಲಿಕಾಪ್ಟರ್ ಜೋಡಣಾ ಘಟಕದಿಂದ ನಮ್ಮ ಒಂದು ಏನು ಭಾರತದ ಒಂದು ರಕ್ಷಣಾ ವಲಯಕ್ಕೆ ಮೊದಲು ಬಹಳ ಒಂದು ಶಕ್ತಿ ತುಂಬತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ಇದು ಖಾಸಗಿ ವಲಯದ ಒಂದು ಬಂಡವಾಳ ಹೂಡಿಕೆ ಆಗಿರೋದ್ರಿಂದ ಬಹಳ ಯಶಸ್ವಿಯಾಗಿ ಒಂದು ಘಟಕ ಮುಂದುವರಿಯುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಿನ್ನೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಜೊತೆಗೆ ಫ್ರಾನ್ಸ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಈ ಒಂದು ಹೆಲಿಕಾಪ್ಟರ್ ಜೋಡಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಕೋಲಾರ ಸಂಸದ ಮಲ್ಲೇಶ್ ಬಾಬು ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಒಂದು ಕೋಲಾರದಲ್ಲಿ ಈ ಒಂದು ಘಟಕ ಆರಂಭ ಆಗಿರ್ತಕ್ಕಂಥದ್ದು ನಮ್ಮ ಒಂದು ಕೋಲಾರ ಮತ್ತೆ ಕರ್ನಾಟಕ ರಾಜ್ಯದ ಕೀರ್ತಿ ಒಂದು ಹೆಚ್ಚಾಗುವಂತೆ ಮಾಡಿದೆ. ಮತ್ತು ಒಂದು ಜೋಡಣಾ ಘಟಕದಿಂದ ನಮ್ಮ ಕೋಲಾರ ಜಿಲ್ಲೆಯ ಜನರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಉದ್ಯೋಗಗಳು ಸಿಗ್ತಕ್ಕಂಥ ಒಂದು ನಿರೀಕ್ಷೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಅಡ್ವಾನ್ಸ್ ಸಿಸ್ಟಮ್ಸು ಮತ್ತು ಏರ್ಬಸ್ ಅವರು ಏನೋ ಒಂದು ಚಾಲನೆ ಮಾಡಿದ್ದಾರೆ ಇಲ್ಲಿ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಲ್ಲಿ. ಇದು ಮೊದಲನೇದು ಇಡೀ ಭಾರತ ದೇಶದಲ್ಲಿ ಏನೋ ಒಂದು ಹೆಲಿಕಾಪ್ಟರ್ ಡಿವಿಷನ್ನ ಸೆಟ್ ಮಾಡಿ ಪ್ರೊಡಕ್ಷನ್ ಮಾಡ್ತಾ ಇರೋದು. ಇದು ಬಹಳ ಖುಷಿಯಾದ ಸಂಗತಿ. ಅದ್ರ ಜೊತೆ ಏನು ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮತ್ತು ಫ್ರೆಂಚ್ ಪ್ರೆಸಿಡೆಂಟ್ ಅವರಿಬ್ಬರು ಸೇರಿ ವರ್ಚುವಲಲ್ಲಿ ಇನಾಗ್ರೇಟ್ ಮಾಡಿದ್ರು. ಬಹಳ ಖುಷಿ ಆಗ್ತಾಯಿದೆ. ನಮ್ಮ ಕೋಲಾರ ಜಿಲ್ಲೆಗೆ ಇದು ಒಂದು ಮತ್ತೊಂದು ಹೆಮ್ಮೆದ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಏನು ಒಂದು H-125 ಅಂತ ಹೆಲಿಕಾಪ್ಟರ್ ಏನು ಮಾಡ್ತಾರೋ ಇದು ಕಮರ್ಷಿಯಲ್ಲು ಮತ್ತು ಡಿಫೆನ್ಸ್ಗೆ ಎರಡಕ್ಕೂ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಅವರು ಕಂಪನಿಯವರು ಹೇಳ್ತಾಯಿದ್ರು ವಿ ಆರ್ ರೆಡಿ ಟು ಸರ್ವ್ ಫಾರ್ ದ ನೇಷನ್ ಆಲ್ಸೋ ಅಂತ. ಸೊ ಅಂದರೆ ನಮಗೆ ಇದಕ್ಕೇನಾದರೂ ಅರ್ಜೆಂಟಾಗಿ ಬೇಕು ಅಂದರೆ ಡಿಫೆನ್ಸ್ಗೆ ಅದಕ್ಕೂ ಕೊಡೋಕ್ಕೆ ಸಿದ್ಧವಾಗಿದ್ದಾರೆ ಅವರು. ಏನು ಅಂದರೆ ನಮಗೆ ಒಂದು ಯುವಕರಿಗೆ ಇಲ್ಲಿ ಒಂದು ಉದ್ಯೋಗ ಸೃಷ್ಟಿಯಾಗೋದು, ಅದ್ರ ಜೊತೆ ಆರ್ಥಿಕವಾಗಿ ಇಲ್ಲಿರೋ ಜನ ಎಲ್ಲರೂ ಒಂದು ಬೆಳೆಯೋಕ್ಕೆ ಒಂದು ಉಪಯೋಗ ಆಗದ ಒಂದು ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. MP ಪಾಟೀಲ್ ಸಾಹೇಬರು ಹೇಳ್ತಾಯಿದ್ರು ಇದನ್ನೊಂದು ಏರೋಸ್ಪೇಸ್ ಕಾರಿಡಾರ್ ಥರ ಮಾಡಬೇಕು ಅಂತ ಒಂದು ಪ್ರಸ್ತಾವ ಇಡ್ತೀನಿ, ಪೇಪರ್ಸ್ ಎಲ್ಲ ಕೊಡ್ತೀನಿ, ಇದನ್ನು ನೀನು ಮುಂದೆ ತೊಗೊಂಡು ಹೋಗಬೇಕು ಅಂದರು. ರಾಜ್ಯ ಸರ್ಕಾರ ಏನಾದರೂ ಪೇಪರ್ಸ್ ಕೊಟ್ಟರೆ ಕೇಂದ್ರದಲ್ಲಿ ನಾವು ನಮ್ಮ ಪರವಾಗಿ ಎಷ್ಟಾದರೂ ಅಷ್ಟು ಕೆಲಸ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ಕೋಲಾರ ಜಿಲ್ಲೆಗೆ ಮಾಡೋಕ್ಕೆ ಸದಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಕೋಲಾರ ತಾಲೂಕಿನ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಆರಂಭ ಆಗಿರ್ತಕ್ಕಂಥ ಒಂದು ಏನು ಏರ್ಬಸ್ ಮತ್ತು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಒಡಂಬಡಿಕೆಯ ಒಂದು ಹೆಲಿಕಾಪ್ಟರ್ ಜೋಡಣಾ ಘಟಕದಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿದೆ ಮತ್ತೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಒಂದು ಜೋಡಣೆ ಆಗ್ತಕ್ಕಂಥ ಹೆಲಿಕಾಪ್ಟರ್ಗಳು ನಮ್ಮ ಒಂದು ರಕ್ಷಣಾ ವಲಯ ಸೇರಿದಂತೆ ಏನು ಬೇರೆ ಬೇರೆ ದೇಶಗಳು ಕೂಡ ಇಲ್ಲಿಂದ ಸರಬರಾಜು ಮಾಡ್ತಕ್ಕಂಥ ಒಂದು ನಿರೀಕ್ಷೆಯನ್ನು ಕೂಡ ಹೊಂದಾಗಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.